ಹೆಲೋ ಎವ್ರಿವನ್, ನಾನು ನಿಮ್ಮ ಹಾಸನ ಹುಡುಗಿ ಮೌನ ಆ್ಯಂಡ್ ವೆಲ್ಕಮ್ ಟು ಮೈ ಛೋಟ ವ್ಲಾಗ್. ಮನೆಯಲ್ಲಿ ಗ್ರೋಸರೀಸ್ ಖಾಲಿ ಆಗಿತ್ತು ಆ್ಯಂಡ್ ಆಚೆ ಹೋಗಿ ತರೋಣ ಅಂತಂದರೆ ಮಳೆ ಬರ್ತಾ ಇತ್ತು. ಸೊ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದೆ. ಜೆಪ್ಟೋದು ಇವತ್ತು 4 ಇಯರ್ ಬರ್ಡೇ ಆಗಿರೋದ್ರಿಂದ ಜೆಪ್ಟೋದ ನಾವು ಆರ್ಡರ್ ಮಾಡಿದ ಥಿಂಗ್ಸ್ ಜೊತೆ ಅವರು 300 ರೂಪೀಸ್ ವರ್ತ್ ಫ್ರೀ ಗಿಫ್ಟ್ನ ಕಳಿಸಿದ್ರು. ಇದರಲ್ಲಿ ಒಂದು ಹಾರ್ಟ್ ಕೇಕ್ ಆ್ಯಂಡ್ ಚಿಪ್ಸ್ ಆ್ಯಂಡ್ ಚಿಕನ್ 65 ಮಸಾಲ, ಬಟರ್ ಮಿಲ್ಕ್, ಬ್ಲೀಚ್ ಪೌಡರ್ ಮತ್ತು ರೋಸ್ ವಾಟರ್ನ ಕಳಿಸ್ಕೊಟ್ಟಿದ್ರು. ತುಂಬಾನೇ ವರ್ತ್ ಅನ್ನಿಸ್ತು. ನನಗಂತೂ ಜೆಪ್ಟೋ ಬೆಟರ್ ಆಪ್ಷನ್ ಅನ್ಸುತ್ತೆ. ಆಚೆ ಹೋಗಿ ತರೋದಕ್ಕಿಂತ ಜೆಪ್ಟೋದಲ್ಲಿ ತುಂಬಾನೇ ಫ್ರೆಶ್ ಐಟಮ್ಸ್ ಸಿಗುತ್ತೆ ಆ್ಯಂಡ್ ಕ್ವಿಕ್ ಆಗಿ ಸಿಗುತ್ತೆ. ಸೊ ನಿಮಗೆ ಏನು ಅನ್ಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮನೇಲಿ ನಾನು ಉದ್ದಿನ ವಡೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಆಚೆ ಎಲ್ಲೇ ತಿಂದ್ರೂ ಉದ್ದಿನ ವಡೆ ತಿನ್ನಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಹಸ್ಬೆಂಡ್ ಉದ್ದಿನ ವಡೆ ಮತ್ತೆ ಇಡ್ಲಿ ಮಾಡು ಅಂದ್ರು. ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡೆ ಮಾಡಿದ್ವಿ. ಬ್ಯಾಂಗ್ಳೂರ್ ವೆದರ್ ಬಂತು ಫುಲ್ ಚಿಲ್ಲಾಗಿದೆ. ಸೊ ಹಾಗಾಗಿ ಆಚೆನೂ ಹೋಗಿ ತುಂಬಾ ದಿನ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಹಾಗಾಗಿ JP ನಗರಲ್ಲಿರೋ ಸೋಷಿಯಲ್ಗೆ ಹೋಗಿದ್ವಿ. ಇಲ್ಲಿ ಆಂಬಿಯನ್ಸ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅಂಡ್ ಫುಡ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇವಾಗಿನ ಕಾಲದಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಅವಶ್ಯಕ ಅನ್ಸುತ್ತೆ. ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.